ನೀಡೋ ಹರಿ ಎಂಬಂತೆ ಗರ್ಭಿಣಿ ಮಹಿಳೆಯರಲ್ಲಿ ಕಂಡುಬರುವಂತಹ ಅಪರೂಪದ ಕಾಯಿಲೆ ಪೆರಿಫಾಟಮ್ ಕಾರ್ಡಿಯೋ ಮಯೋಪತಿ ಎಂಬ ಕಾಯಿಲೆ ಹೊಂದಿದ ಮೊದಲ ಗರ್ಭ ಧರಿಸಿದ ಮಹಿಳೆಗೆ ಉತ್ತಮ ಚಿಕಿತ್ಸೆ ನೀಡೋದರ ಮೂಲಕ ತಾಯಿ ಮತ್ತು ಮಗು ಇಬ್ಬರನ್ನ ಉಳಿಸಿದ ಖ್ಯಾತಿಯ ಗರಿಯನ್ನ ಇದೀಗ ಕಲಬುರಗಿಯ ಶ್ರೀ ಹಾಸ್ಪಿಟಲ್ ವೈದ್ಯರು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಹೌದು, ಹೀಗೆ ಆಸ್ಪತ್ರೆ ವೈದ್ಯರನ್ನ ತನ್ನ ಮರಿವು ಜೀವ ನೀಡಿದ ದೇವರು ಅನ್ನೋ ಹಾಗೆ ಆ ಬಾಣಂತಿ ಮಹಿಳೆ ತನ್ನ ಕೃತಜ್ಞತೆಯನ್ನ ತಿಳಿಸ್ತಾ ಇರೋದು. ಆ ಮಹಿಳೆ ಮೊದಲ ಗರ್ಭ ಧರಿಸಿದ್ಲು. ಆದ್ರೆ 8 ತಿಂಗಳು ಕಳೆಯುವಷ್ಟರಲ್ಲಿ ಆ ಮಹಿಳೆಗೆ ಉಸಿರಾಟದ ತೊಂದರೆ ಕಾಣಿಸ್ಕೊಂಡಿತ್ತು. ಹೃದಯ ಕೇವಲ 30% ಬಡ್ಕೊಳ್ತಾ ಇತ್ತು. ಆಗ ಅವರು ಕಲಬುರಗಿ ನಗರದ ಹಳೆ ಜವರ್ಗಿ ರಸ್ತೆಯ ಶ್ರೀ ಆಸ್ಪತ್ರೆಗೆ ದಾಖಲಾದಾಗ ವೈದ್ಯರು ಅದನ್ನ ಅಪರೂಪದ ಕಾಯಿಲೆ ಪೆರಿಫಾಟಮ್ ಕಾರ್ಡಿಯೋ ಮಯೋಪತಿ ಅಂತ ಕಂಡುಹಿಡಿದು ತಕ್ಷಣಕ್ಕೆ ಶಸ್ತ್ರಚಿಕಿತ್ಸೆ ನಡೆಸಿ ತಾಯಿ ಜೀವ ಉಳಿಸಿದ್ದಾರೆ. ಆಸ್ಪತ್ರೆಯ ಮಕ್ಕಳ ತಜ್ಞರು ತಂಡ ಕೂಡಲೇ ಮಗುವನ್ನ ಚಿಕಿತ್ಸೆಗೆ ಒಳಪಡಿಸಿ ಮಗುವಿನ ಜೀವ ಉಳಿಸಿದ್ದಾರೆ. ಹೀಗಾಗಿ ಇದೊಂದು ಅಪರೂಪದ ಕಾಯಿಲೆಯಾಗಿದ್ದು ಜೀವ ಇಂತಹ ಚಿಕಿತ್ಸೆ ನೀಡಿದ್ದು ನಮ್ಮ ಆಸ್ಪತ್ರೆಗೆ ಹೆಮ್ಮೆಯಾಗಿದೆ ಅಂತ ಆಸ್ಪತ್ರೆಯ ಮುಖ್ಯಸ್ಥರು ಹಾಗೂ ವೈದ್ಯರು ತಿಳಿಸಿದ್ದಾರೆ. ಹಾಗೂ ಚಿಕಿತ್ಸೆ ನೀಡಿ ಜೀವ ಉಳಿಸಿದ ವೈದ್ಯರು ನನ್ನ ಪಾಲಿನ ದೇವರು ಅಂತ ಬಾಣಂತಿ ಹೇಳ್ಕೊಂಡಿದ್ದಾರೆ. ದಿನಾಂಕ 19 ಡಿಸೆಂಬರ್ 2025 ನಮ್ಮ ಹಾಸ್ಪಿಟಲ್ ಒಂದು ಪ್ರೆಗ್ನೆಂಟ್ ಲೇಡಿ ಬರ್ತಾರೆ. ಬಂದಾಗ ಅವ್ರು 8 ಮಂತ್ಸ್ ಪ್ರೆಗ್ನೆಂಟ್ ಇದ್ದರು. ಉಸಿರಾಟದ ಸಮಸ್ಯೆ ಇತ್ತು ಅವರಿಗೆ. ICUಗೆ ಶಿಫ್ಟ್ ಮಾಡಿಕೊಂಡು ನೋಡಿದಾಗ ಸ್ಯಾಚುರೇಷನ್ 70% ಇತ್ತು. 70% ಇದ್ದು ಫಸ್ಟ್ ಅವರಿಗೆಲ್ಲ ಸ್ಟೆಬಿಲೈಸ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದಾಗ ನಮ್ಗೇನು ಗೊತ್ತಾಯ್ತಂದರೆ ಅವರಿಗೆ ಪಾರ್ಟಮ್ ಕಾರ್ಡಿಯೋ ಮಯೋಪತಿ ಅಂತ ಒಂದು ಡಿಸೀಸ್ ಇದೆ. ಪ್ರೆಗ್ನೆನ್ಸಿಯಲ್ಲಿ ಬರುತ್ತೆ. ಅದು ತುಂಬ ರೇರ್ ಕಂಡೀಷನ್. ಅದರಲ್ಲಿ ಇಜೆಕ್ಷನ್ ಫ್ರ್ಯಾಕ್ಷನ್ ಲೆಸ್ ದೆನ್ 30% ಇತ್ತು. ಅಂದರೆ ಹಾರ್ಟ್ ಲೆಸ್ ದೆನ್ 50% ಕೆಲಸ ಮಾಡ್ತಿತ್ತು. ತುಂಬ ಸೀರಿಯಸ್ ಕಂಡೀಷನ್ ಇರೋದ ಕಾರಣ ಅವ್ರ ಅಟೆಂಡರ್ಸ್ ಎಲ್ಲರನ್ನು ಕೂರಿಸಿ ಇದು ಎಷ್ಟು ಹೈ ರಿಸ್ಕ್ ಇದೆ ಎಲ್ಲ ಡೀಟೇಲಾಗಿ ತಿಳಿಸ್ಬಿಟ್ಟು ಇಮಿಡಿಯೇಟ್ಲಿ ಆಪ್ರೇಷನ್ಗೆ ತೊಗೊಂಡಿವಿ. ಅವರಿಗೆ ಆಪ್ರೇಷನ್ ತೊಗೊಂಡಾದ್ಮೇಲೆ ನಮ್ಮ ಟೀಮ್ ಆಫ್ ಇಂಟೆನ್ಸಿವಿಸ್ಟ್, ಫಿಸಿಷಿಯನು, ಕಾರ್ಡಿಯಾಲಜಿಸ್ಟ್ ಎಲ್ಲರೂ ಸೇರಿ ವಿ ಟ್ರೈ ಟು ಸೇವ್ ಹರ್. ಆ್ಯಂಡ್ 3 ದಿವಸ ಅವ್ರು ವೆಂಟಿಲೇಟರ್ ಮೇಲೆ ಇದ್ದರು. ಆಮೇಲೆ ಸ್ಲೋಲಿ ವಿನ್ ಆಫ್ ಮಾಡಿಬಿಟ್ಟು ನೌ ಶಿ ಈಸ್ ಬೆಟರ್. ICUಯಿಂದ ಹೊರಗಡೆ ಬಂದರು, ಓರಲ್ಲಿ ತೊಗೋತಿದ್ದಾರೆ, ನಡೀತಾ ಇದ್ದಾರೆ. ಆಮೇಲೆ 8 ತಿಂಗಳು ಪ್ರೆಗ್ನೆನ್ಸಿಯಲ್ಲಿ ಹುಟ್ಟಿದ ಕಾರಣ ಬೇಬಿ ವೇಟು 1 kg ಇತ್ತು. ಅದಕ್ಕೆ ಬೇಬಿಗೂ ಇಮಿಡಿಯೇಟ್ಲಿ NICU ಶಿಫ್ಟ್ ಮಾಡಿಕೊಂಡು ಶ್ವಾಸಕೋಶ ಬೆಳವಣಿಗೆ ಆಗಿರಲಿಲ್ಲ. ಅದಕ್ಕೆ ಸರ್ಫೆಕ್ಟೆಂಟ್ ಅಂತ ಹಾಕ್ತೀವಿ ನಾವು. ಸರ್ಫೆಕ್ಟೆಂಟ್ ಹಾಕಿಬಿಟ್ಟು 2 ದಿವಸ 3 ದಿವಸ ಆಕ್ಸಿಜನ್ ವೆಂಟಿಲೇಟರ್ ಮೇಲೆಲ್ಲ ಇಟ್ಟು ವಿನ್ ಆಫ್ ಮಾಡಿದ್ದೀವಿ. ಈಗ ಬೇಬಿ ಕೂಡ ವಿತೌಟ್ ಎನಿ ಸಪೋರ್ಟು, ಇಂಜೆಕ್ಷನು, ಫ್ಲೂಯಿಡ್ ಏನೂ ಇಲ್ಲ, ತಾಯಿ ಹಾಲ್ ಮೇಲೆ ಇದೆ. ಅದು ಬೇಬಿ ಮದರ್ ಸೈಡ್ ಶಿಫ್ಟ್ ಮಾಡಿದ್ದೀವಿ. ಅಟ್ ಪ್ರೆಸೆಂಟ್ ಬೋತ್ ಬೇಬಿ ಆ್ಯಂಡ್ ಮದರ್ ಆರ್ ಸ್ಟೇಬಲ್ ಆ್ಯಂಡ್ ಫಿಟ್ ಫಾರ್ ಡಿಸ್ಚಾರ್ಜ್. 19/12 ಮಧ್ಯರಾತ್ರಿಯಲ್ಲಿ ನಮ್ಮ ಹತ್ರ ಗರ್ಭಿಣಿ ಮಹಿಳೆ, ಇಟ್ ವಾಸ್ ಹರ್ ಫಸ್ಟ್ ಪ್ರೆಗ್ನೆನ್ಸಿ. ಅವರು ಉಸಿರಾಟದ ತೊಂದರೆಯಿಂದ ನಮ್ಮ ಹತ್ರ ಬಂದರು. 8 ಮಂತ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಆ್ಯಂಡ್ 70% ಸ್ಯಾಚುರೇಷನ್ ಇರೋದಕ್ಕೆ ನಾವು ICU ಶಿಫ್ಟ್ ಮಾಡಿಕೊಂಡು ಆ ಪೇಷಂಟ್ನ ಫುಲ್ ಪ್ರೋಟೋಕಾಲ್ ಪ್ರಕಾರ ಇನ್ವೆಸ್ಟಿಗೇಟ್ ಮಾಡಿದ್ವಿ. ಅವಾಗ ಏನು ಗೊತ್ತಾಯಿತು, ಲಂಗ್ಸ್ ಶ್ವಾಸಕೋಶದ ಸುತ್ತಮುತ್ತಲೂ ನೀರು ತುಂಬಿಕೊಂಡಿತ್ತು, ಉಸಿರಾಡೋದಕ್ಕೆ ತೊಂದರೆ ಆಗಿತ್ತು, ಎದೆ ನೋವಿತ್ತು, ಕಾಲು ಉಬ್ಬಿತ್ತು. ಇದೆಲ್ಲ ಹಾರ್ಟ್ದು ಫೇಲ್ಯೂರ್ ಆಗೋ ಲಕ್ಷಣಗಳಿರೋದ್ರಿಂದ 2D ಎಕೋ ಮಾಡಿಸಿದ್ದಾಗ ಎಜೆಕ್ಷನ್ ಫ್ರ್ಯಾಕ್ಷನ್ ನಾರ್ಮಲ್ ಮನುಷ್ಯನಲ್ಲಿ 60% ಹತ್ತತ್ರ ಇರಬೇಕು. ಎಜೆಕ್ಷನ್ ಫ್ರ್ಯಾಕ್ಷನ್ ಹಾರ್ಟ್ ಪಂಪಿಂಗ್ ಆ್ಯಕ್ಷನ್ ಅದು ಲೆಸ್ ದೆನ್ 30% ಆಗಿತ್ತು, 30%ಗಿಂತ ಕಮ್ಮಿ. ಅವಾಗೇನು ಮಾಡಿದ್ವಿ, ನಮಗೆ ಇದು ಟರ್ಷರಿ ಕೇರ್ ಸೆಂಟರ್ ಆಗಿರೋದ್ರಿಂದ ICU ಫೆಸಿಲಿಟಿ ಅತ್ಯವಶ್ಯಕತೆ ಆಗಿರುತ್ತೆ. ನಮ್ಮ ಹತ್ರ ಟೀಮ್ ಆಫ್ ಇಂಟೆನ್ಸಿವಿಸ್ಟ್, ಎಕ್ಸ್ಪೀರಿಯನ್ಸ್ಡ್ ಫಿಸಿಷಿಯನ್ ಆಗಲಿ, ಕಾರ್ಡಿಯಾಲಜಿಸ್ಟ್ ಎಲ್ಲರದು ಒಪಿನಿಯನ್ ತೊಗೊಂಡು ವಿತ್ ದೇರ್ ಸಪೋರ್ಟ್ ನಾವು ಸಿಸೇರಿಯನ್ ಸೆಕ್ಷನ್ ಮಾಡಿದ್ವಿ. ನಾರ್ಮಲ್ ಡೆಲಿವರಿದ ಎದೆ ಬಡ್ತದ ಒತ್ತಡ ಮಹಿಳೆ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಅದಕ್ಕೆ ಸಿಸೇರಿಯನ್ ಸೆಕ್ಷನ್ ಮಾಡಿದ್ವಿ. ಬಟ್ ಬೇಬಿನೂ 8 ಮಂತ್ನಾಗ ಹುಟ್ಟೋದ್ರಿಂದ ಬೇಬಿದೂ ಪ್ರೋಗ್ನೋಸಿಸ್ ಪುವರೇ ಇತ್ತು. ಎಲ್ಲ ಎಕ್ಸ್ಪ್ಲೇನ್ ಮಾಡಿ ವಿತ್ ಹೈ ರಿಸ್ಕ್ ಕನ್ಸೆಂಟ್ ಜನರಲ್ ಅನಸ್ಥೀಶಿಯಾನಲ್ಲಿ ಇಂಟ್ಯೂಬೇಟ್ ಮಾಡಿ ಸಿಸೇರಿಯನ್ ಮಾಡಿದ್ವಿ. ಅದಾದಮೇಲಿಂದ 3 ದಿನಗಳ ಕಾಲ ಸತತವಾಗಿ ಅವರು ಮೆಕ್ಯಾನಿಕಲ್ ವೆಂಟಿಲೇಷನ್ ಅಂದರೆ ವೆಂಟಿಲೇಟರ್ ಮೆಷಿನ್ಲಿಂದ ಉಸಿರಾಡ್ತಾ ಇದ್ರು ಪೇಷಂಟು. ಎಲ್ಲ ಟೀಮ್ ಅಪ್ರೋಚು, ನರ್ಸಿಂಗ್ ಸ್ಟಾಫ್ ಅವ್ರದ್ದು ನರ್ಸಿಂಗ್ ಕೇರ್ ಆಗಲಿ, ನಮ್ಮ ಡ್ಯೂಟಿ ಡಾಕ್ಟರ್ಸ್ ಆಗಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲರ ಸಪೋರ್ಟಿಂದ ವಿತ್ ವೆರಿ ಗುಡ್ ಮೆಡಿಕೇಷನ್ ವಿ ಕುಡ್ ವೀನ್ ಆಫ್. ಹಾಸ್ಪಿಟಲ್ ಸೇರಿಸಾದ್ಮೇಲೆ ಶ್ವೇತಾ ಮೇಡಮ್ ಅವರು ಟ್ರೀಟ್ ಮಾಡಿದ್ರಿ. ಒಟ್ಟು ನಡಿಲಕ್ಕಾಗಿಲ್ಲ ರೀ, ನನಗೆ ಉಸಿರು ತೊಗೊಳಕ್ಕೂ ಆಗಿಲ್ಲ ರೀ. ಅಂಥ ಟೈಮಿಗೆ ಇವರೆಲ್ಲ ಹಂಗೆ ಇದು ಮಾಡ್ಯಾರ್ರಿ, ಆರಾಮ ಮಾಡ್ಯಾರ್ರಿ. ಎಲ್ಲ ಡಾಕ್ಟರ್ಸ್ ಸಚಿನ್ ಸರು, ಶ್ವೇತಾ ಮೇಡಮು ಎಲ್ಲ ಡಾಕ್ಟರ್ಸು ಬಂದು
ಹೆಂಗಾಲತ್ತದ ಹೆಂಗಿಲ್ಲ, ನೀವು ಆರಾಮಾಗಿದೆ ಇಲ್ಲ, ನಿಮ್ಗೆ ಏನಾಲತ್ತದ ಪ್ರತಿಯೊಂದು ಕೇರ್ ಮಾಡ್ಯಾರ. ಯಾವ ಹಾಸ್ಪಿಟಲ್ನೂ ನಾನು ನೋಡಿಲ್ಲ, ಫಸ್ಟ್ ಟೈಮ್ ಇಂಥ ಹಾಸ್ಪಿಟಲ್ ನೋಡಿದ್ದು ನಾವು. ಸರಿಯಾಗದ ಎಲ್ಲ ಡಾಕ್ಟರ್ಸ್ ಮಕ್ಕೆ ಒಂದು ಮಾತು ಹೇಳಪ್ಪ ಇಲ್ಲ, ಅಷ್ಟು ಸ್ಟಾಫ್ ಸರಿಯಾಗಾರ, ಸಿಸ್ಟರ್ಸು ಸ್ಟಾಫ್ಸು, ಎಸ್ಪೆಷಲಿ ಸಚಿನ್ ಸರ್, ಶ್ವೇತಾ ಮೇಡಮ್ ಮೇನ್ ಇವರು ಧೈರ್ಯ ಕೊಟ್ಟಾರ. ಕವಿತಾ ಏನೂ ಆಗಲ್ಲ, ಕವಿತಾ ಏನಾಗಲ್ಲ, ಸ್ಮೈಲಿಂಗ್ ಫೇಸ್, ಯಾವಾಗ ನಕ್ಕಂತಲೇ ಬರ್ತಾರ, ಸಿಟ್ಟಿಂತಿಲ್ಲ. ಎಲ್ಲ ಡಾಕ್ಟರ್ಸ್ ಸ್ಮೈಲ್ ಮಾಡ್ಕೊತ ಆರಾಮಾಗ್ತದ ಅಂತ ಎನ್ಕರೇಜ್ ಕೊಟ್ಟು ಎಲ್ಲ ಇದು ಮಾಡಿದ್ರು. ಮೇಡಮ್ ಅಂದರೆ ಫೇಸ್ ಅಂದರೆ ನಾವು ಫೇಸ್ ಆರಿಸೋನು ಕೇರ್ ಮಾಡೋದು. ಹಾಂ, ನನಗೆ ಹೆಮ್ಮೆ ಆದ್ರಿ. ಬ್ಯೂರೋ ರಿಪೋರ್ಟ್, ಯಶಸ್ವಿ ನ್ಯೂಸ್, ಕಲಬುರ್ಗಿ.